ಅಲ್ಲ, ಅದು ಅವರಿಗೆ ಬಿಟ್ಟಿದ್ದು. ಅದು ಬೇಡಿಕೆ ಇಟ್ಟಿದ್ದಾರೆ. ಆ ಬೇಡಿಕೆಯನ್ನು ಅವರು ಸರ್ಕಾರ ಪರಿಗಣಿಸಬೇಕು. ಅದು ಮುಖ್ಯಮಂತ್ರಿಗಳು ಈಗಾಗಲೇ ಸಭೆ ಮಾಡಿದ್ದಾರೆ ನೌಕರ ಸಂಘದ ಜೊತೆಯಲ್ಲಿ, ನಡೀತಾ ಇದೆ. ಅದಿನ್ನು ಅಷ್ಟರೊಳಗಡೆ 20ರೊಳಗಡೆ ಬಗೆಹರಿದ್ರೆ ಆಗ್ಬೋದು. ಆದರೂ ನಾವೇನು ಮತ್ತೆ 20ಕ್ಕೆ ಹೋಗಲ್ಲ, 19ಕ್ಕೆ ಮಾಡಿ. 12.5% ನಡೀತಾನೆ ಇದೆ. ಇನ್ನೂ ಎಲ್ಲಿಗೆ ಮುಟ್ಟುತ್ತೆ ಗೊತ್ತಿಲ್ಲ. ಫಸ್ಟ್ ಇದು ಮುಗಿಸ್ಬಿಡಿ. ಪೊಲಿಟಿಕಲ್ ಕ್ವಶನ್ಸ್ ಆಮೇಲೆ ಕೇಳೋರಂತೆ, ಈಗ ಇದು ಮುಗಿಸಿ. ಇದ್ರ ಮೇಲೆ ಕ್ವಶನ್ ಏನಾರು ಇದ್ರೆ ಕೇಳ್ಕೊಳ್ಳಿ. ಮೂಲತಃ ಕಂದಾಯ ಇಲಾಖೆ ಕಾರ್ಯಕ್ರಮ ಇದು. ನಾವು ಎಲ್ಲ ಬೇರೆ ಇಲಾಖೆಗಳದನ್ನು ಎಕ್ಸ್ಟೆಂಡ್ ಮಾಡಿದ್ದೀವಿ. ಯಾಕಂದರೆ 3 ವರ್ಷ ಕಂಪ್ಲೀಟ್ ಆಗಿದೆಯಲ್ಲ, ಅದಕ್ಕೆ ನಾವು ಇದಕ್ಕೆ ಸಮಾವೇಶಕ್ಕೆ ಹೆಸರಿಟ್ಟಿರೋದು ಸಾಧನೆಯ ಸಂಭ್ರಮ ಅಂತ ಇಟ್ಟಿದ್ದೀವಿ. ಸಮರ್ಪಣೆ. ಗೃಹ ಇಲಾಖೆದು ಏನೋ 1-2 ಕ್ವಾರ್ಟರ್ಸ್ಗಳಿದ್ದಾವೆ ಅಷ್ಟೇ, ಮೇಜರ್ ವರ್ಕ್ಸ್ ಇಲ್ಲ. ವಿದ್ಯುತ್ ಪ್ರಸರಣ ನಿಗಮ ಬೆಸ್ಕಾಂ 244 ಕೋಟಿ. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ 74 ಕೋಟಿ. ಆಮೇಲೆ ಲೋಕೋಪಯೋಗಿ ಇಲಾಖೆ PWDದು 49 ಕೋಟಿ. ಮಹಿಳಾ ಮತ್ತು ಮಕ್ಕಳದ್ದು 23 ಕೋಟಿ. ಕಾರ್ಮಿಕ ಇಲಾಖೆದು 46 ಕೋಟಿ. ಈ ರೀತಿ ಮೇಜರ್. ಮಿಕ್ಕವೆಲ್ಲ 10 ಕೋಟಿ 15 ಕೋಟಿ ಇದೆ. ಆಮೇಲೆ ಭಾಳ ಇನ್ನೊಂದು ಮುಖ್ಯವಾಗಿರೋದು, ಅಂಗನವಾಡಿ ವರ್ಕರ್ಸ್ಗೆ ರೆಕ್ರೂಟ್ಮೆಂಟ್ ಮಾಡಿದ್ದಾರೆ. ಅವರಿಗೆ ಇಡೀ ರಾಜ್ಯದಲ್ಲಿ ಎಲ್ಲೂ ಒಂದು ಜಿಲ್ಲೆಯಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಆಗಿಲ್ಲ. ಸುಮಾರು 600 ಜನಕ್ಕೂ ಹೆಚ್ಚು ಸೆಲೆಕ್ಷನ್ ಆಗಿ ಅವರಿಗೂ ಅಪಾಯಿಂಟ್ಮೆಂಟ್ ಆರ್ಡರ್ ಕೂಡ ಅವತ್ತೇ ಕೊಟ್ಬಿಡ್ತೀವಿ. 600 ಜನಕ್ಕೆ. ಇದೊಂದು ರೀತಿಯಲ್ಲಿ ರೆಕಾರ್ಡ್ ತುಮಕೂರು ಡಿಸ್ಟ್ರಿಕ್ಟಲ್ಲಿ. ಬೇರೆ ಯಾವುದೇ ಡಿಸ್ಟ್ರಿಕ್ಟಲ್ಲಿ ಅಟ್ ಎ ಟೈಮ್ ಇಷ್ಟೊಂದು ಅಂಗನವಾಡಿ ವರ್ಕರ್ಸಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಒಂದು ಸಾವಿರದ ಕಂದಾಯ ಗ್ರಾಮಗಳಲ್ಲಿ ಹೆಚ್ಚು ಕಡಿಮೆ 1600-500 ಇದೆ. 20,666 ಹಕ್ಕುಪತ್ರಗಳನ್ನು ಕಂದಾಯ ಗ್ರಾಮ ಹೊಸದಾಗಿ ಘೋಷಣೆ ಮಾಡ್ತೀವಲ್ಲ, ಅಲ್ಲಿರುವಂಥ ಜನರಿಗೆ ಕೊಡ್ತೇವೆ. 20,000. ಅವ್ರಿಗೆ ಇಲ್ಲಿವರೆಗೂ ಯಾವ ಇದು ಇಲ್ಲ, ಯಾವುದೇ ಒಂದು ಚೀಟಿ ಕೂಡ ಇಲ್ಲ. ನೀವು ಕಂದಾಯ ಗ್ರಾಮಕ್ಕೆ ಬರ್ತೀರಾ? ಹಾಂ. ಅಲ್ಲ, ಇದರಲ್ಲಿ ನಿಮ್ಮದೇನಾದರೂ ನಿಮ್ಮದು ದರ್ಖಾಸ್ತು ಪೋಡಿ ಅದೆಲ್ಲ ನಿಮ್ಮದು ಆಗಿಲ್ಲದೆ ಇದ್ದರೆ ಇದರಲ್ಲಿ ಆಗುತ್ತೆ. ಅದರಲ್ಲೇನು ಇದು ಪತ್ರಕರ್ತರು, ಇವರು ರೈತರು, ಇವರು ಕೂಲಿ ಕಾರ್ಮಿಕರು ಅಂತ ನಾವು ಸಪ್ರೇಟ್ ಮಾಡೋದಿಲ್ಲ. ಯಾರಿಗೆ ದರ್ಖಾಸ್ತು ಪೋಡಿ ಮಾಡಬೇಕು ಅವ್ರಿಗೆ ಮಾಡ್ತಾರೆ. ಯಾರಿಗೆ ಈ ಖಾತೆ ಕೊಡಬೇಕು, ಈ ಪಾವತಿ ಕೊಡಬೇಕು ಅವ್ರಿಗೆ ಕೊಡ್ತಾರೆ. ಕಂದಾಯ ಗ್ರಾಮದಲ್ಲಿ ಒಂದು ವೇಳೆ ನೀವು ಯಾವುದೋ ಡಿಕ್ಲೇರ್ ಆಗಿಲ್ಲದೆ ಇರೋ ಒಂದು ಗ್ರಾಮದಲ್ಲಿದ್ದಿರಿ, ಈಗ ನಾವು ಅದನ್ನು ಕಂದಾಯ ಗ್ರಾಮ ಅಂತ ಮಾಡ್ತೀವಿ. ಅದರಲ್ಲಿ ನಿಮ್ಗೆ ಹಕ್ಕುಪತ್ರ ಸಿಗುತ್ತೆ. ಅಂಥವ್ರು ಯಾರು ಇದ್ದರೆ, ಈಗ ಹ್ಯಾಮ್ಲೆಟ್ಸು ಅಂದರೆ ಇರ್ತಾರಲ್ಲ, ಕೆಲವು ಟೈಮ್ನಲ್ಲಿ ಇದು ಗೊಲ್ರಹಟ್ಟಿಗಳು, ಲಂಬಾಣಿ ತಾಂಡ, ಬೋವಿ ಕಾಲೋನಿ, ಈ ಥರದ್ದು ಡಿಕ್ಲೇರೇ ಮಾಡಿಲ್ಲ. ಅವು ಇಲ್ಲಿ ಕಂದಾಯಕ್ಕೂ ಸೇರಿಲ್ಲ, ಅಥವಾ ಸುಮ್ಮನೆ ಏನು ಯಾವುದೇ ಬೆನಿಫಿಟ್ ಅವ್ರಿಗೆ ಸಿಕ್ಕಲ್ಲ. ಅದು ಕೂಡ ಅದು ಸೇರುತ್ತೆ. ಹಾಂ, ಅದು ಸೇರುತ್ತೆ. ಎಲ್ಲ ಗೊತ್ತಿದೆ ನಿಮಗೇನೆ, ನಿಮಗೆ ಗೊತ್ತಿದೆ. ನಿಮ್ಗೆ ಗೊತ್ತಿಲ್ಲದಿರೋದು ಯಾವುದಿದೆ?